ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 30 ಡೇಸ್ ಲರ್ನಿಂಗ್ ಕ್ಲಾಸ್ 60 ಡೇಸ್ ಲರ್ನಿಂಗ್ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು. ಕ್ಲಾಸ್ ಇವತ್ತು ಬಂದು ಸ್ಟಾರ್ಟ್ ಆಗುತ್ತೆ. ಜಾಯ್ನ್ ಆಗಿ ಆಲ್ರೆಡಿ ನಂದು ಲಾಸ್ಟ್ ಬ್ಯಾಚು ಸ್ಟೂಡೆಂಟ್ಸ್ ಏನಿದ್ರು ಅವ್ರು ಎಲ್ರಿಗೂ ನಿಮಗೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಚೆಕ್ ಮಾಡಿ ಫ್ರೀ ಆಕ್ಸೆಸ್ ಕೊಟ್ಟಿದ್ದೀನಿ. ಬಿಕಾಸ್ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಇದು ನ್ಯೂ ಕಾನ್ಸೆಪ್ಟ್ ಆಗಿರೋದ್ರಿಂದ ನಿಮಗೆ ಫ್ರೀ ಆಕ್ಸೆಸ್ ಕೊಡಬೇಕಿತ್ತು, ನಾನು ಅದಕ್ಕೆ ಕೊಟ್ಟಿದ್ದೀನಿ. ಸೊ ಆ ಗ್ರೂಪಿಂದ ಈ ಗ್ರೂಪಿಗೆ ನೀವು ಶಿಫ್ಟ್ ಆಗ್ಬೋದು. ನಿಮಗೆ ಅದರ ಲಿಂಕು ಕೂಡ ಕೊಟ್ಟಿದ್ದೀನಿ ನೋಡಿ, ಓಕೆನಾ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಸೊ ಇವತ್ತಿನ ಮಾರ್ಕೆಟು ನಾಟ್ ದಟ್ ಮಚ್ ಡಿಫಿಕಲ್ಟ್ ಮಾರ್ಕೆಟ್ ಅಲ್ಲ. ಯಾರು ಎಲ್ಲಿ ಟ್ಯಾಪ್ ಆದರೂ ಯಾರು ಎಲ್ಲಿ ಓಡಿಸ್ಕೊಡ್ರು ಅನ್ನೋದು ಹೇಳ್ತೀನಿ ನೋಡಿ. ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಸೊ ಆ್ಯಕ್ಚುಲಿ ಇದು ಟ್ರೇಡ್ ಬಂದು ಬೆಳಗ್ಗೆನೇ ಟ್ರೇಡ್ ಕಂಪ್ಲೀಟ್ ಮಾಡಿದ್ದೀನಿ. ಯು ವೋಂಟ್ ಬಿಲೀವ್ ಇಟ್. ನೀವು ಶಾಕ್ ಆಗ್ತೀರಾ. ಇಲ್ಲಿ ಏನು ಪ್ರೀಮಿಯಮ್ ನಿಮಗೆ ಇಲ್ಲಿ ನೋಡ್ತಾ ಇರಲ್ಲ, 200 198 110 ನಾನು ಎಂಟ್ರಿ ಆಗಿದ್ದು. ಇಮ್ಯಾಜಿನ್ ಮಾಡಿ, ನಾನು ಹೋಲ್ಡ್ ಮಾಡಿದರೆ ಇವತ್ತು ಲಾಟ್ರಿ ಆಗಿರೋದು. ಬಟ್ ಏನಂದರೆ ನಾವು ಸ್ಕಾಲ್ಪರ್ ಆದ್ದರಿಂದ ನಾನು ಹೋಲ್ಡ್ ಮಾಡಲ್ಲ. ಐ ಜಸ್ಟ್ ಎಕ್ಸಿಟೆಡ್ 15 ಪಾಯಿಂಟ್ಸ್ಗೆ ಎಕ್ಸಿಟ್ ಆದೆ ನಾನು. ಮಾರ್ಕೆಟ್ ಯಾರಿಗೆ ಗೊತ್ತು ಇಷ್ಟೊಂದು ಪಾಯಿಂಟ್ಸ್ ಬೀಳುತ್ತೆ ಅಂತ. ಅಗೇನ್ ಕೂಡ ಟ್ರೇಡ್ ಮಾಡ್ಬೋದಿತ್ತಿಲ್ಲೋ ಅಂತಲ್ಲ. ಡೇಲ್ ಬಂದಾಗ ಟ್ರೇಡ್ ಮಾಡಿದರೆ ವೆರಿ ಈಸಿ ಟ್ರೇಡ್ ಇತ್ತು. ಅಲ್ಲಿಂದಲೂ 15-16 ಪಾಯಿಂಟ್ ಕ್ಯಾಪ್ಚರ್ ಮಾಡೋದೇನು ಟಫ್ ಆಗಿರಲ್ಲ. ಬಟ್ ಏನಂದರೆ ನನಗೆ ಒಂದ್ಸಲ ಟ್ರೇಡ್ ಮಾಡಿದ್ಮೇಲೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಐ ಡೋಂಟ್ ಟ್ರೇಡ್ ಇಟ್ ಮಚ್. ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನು ನೀವು ನೇಚರ್ ಬೆಳೆಸ್ಕೊಬೇಕು. ಹಾಗಾಗಿನೇ ಒಂದಿನದ ಟಾರ್ಗೆಟ್ ರೀಚ್ ಆಯಿತು ಅಂದರೆ ವೈ. ಸೊ ಓಕೆನಾ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಮೋಸ್ಟ್ಲಿ ನಾಳೆ ಮೇ ಬಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಂದು ಈ ಮಂತಲ್ಲಿ ಏನು ದುಡ್ಕೊಂಡಿದ್ದೀನಿ, ಏನು ಕಳ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ, ನಾವೇನು ದುಡ್ಕೊಂಡಿದ್ದೀವ ಇಲ್ವಾ, ಏನಾರು ಮಾಡ್ಕೊಂಡಿದ್ದೀನಾ ಅದು ಇದು ಅಂತ. ಸೊ ಹಾಗಾಗಿ ಸೊ ನಾಳೆ ಅದು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫಸ್ಟು ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ಸ್ಮಾಲರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ನ ಬಿಟ್ಬಿಡಿ. ಸ್ಟೂಡೆಂಟ್ಸಿಗೆ ನೆನ್ನೆ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ನಿಮಗೆ ವೆಯ್ಟ್ ಮಾಡಿ ಮಾರ್ಕೆಟ್ ಟು ಮೇಕ್ ಪ್ರೈಸ್ ಆಕ್ಷನ್. ಒನ್ಸ್ ನಿಮಗೆ ಮಾರ್ಕೆಟ್ ಏನಾದರೂ ಲೋಗ್ ಬಂದು ಅಗೇನ್ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅಂತ. ಸೊ ಮಾರ್ಕೆಟ್ ಏನು ಮಾಡಿದೆ, ಫಸ್ಟು 10-15 ನಿಮಿಷ ವೆರಿ ಫಾಸ್ಟ್ ಅಪ್ಸೈಡ್ ರ್ಯಾಲಿ ಮಾಡ್ತು. ಅಪ್ಸೈಡ್ ರ್ಯಾಲಿ ಮಾಡಿದ್ರು ನಮಗೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ, ನಿನ್ನೆನೂ ಇದೇ ಲೆವೆಲಿಂದ ಟ್ರೇಡ್ ಮಾಡಿದ್ದೀನಿ, ಇವತ್ತು ಇದೇ ಲೆವೆಲಿಂದ ಟ್ರೇಡ್ ಮಾಡಿದ್ದೀನಿ. ಸೇಮ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟಲ್ಲಿ. ಸೊ ಈ ಲೆವೆಲ್ನ ನಾನು ಟಚ್ ಮಾಡ್ತಿರಲ್ಲ. ಯಾವಾಗ ಸಪೋಸ್ ಮಾರ್ಕೆಟ್ ನನಗೆ ಗ್ಯಾಪ್ ಅಪ್, ಈ ಕ್ಯಾಂಡಲ್ಸ್ಗಳು ಇಲ್ಲೇ ಎಲ್ಲಾದರೂ ಗ್ಯಾಪ್ ಅಪ್ ಆಗಿ ಇಲ್ಲಿಂದ ಈ ಥರ ಬಂದಿದ್ದಿದ್ರೆ ಐ ನೆವರ್ ಟ್ರೇಡ್ ಇಟ್. ಫುಡ್ ಸೈಡ್ ಟ್ರೇಡೇ ಮಾಡ್ತಿರಲ್ಲ. ರಿಟ್ರೇಸ್ಮೆಂಟಲ್ಲಿ ಕಾಲ್ ಸೈಡ್ ಟ್ರೇಡ್ನ ಮೇಲೆ ಕೆತ್ಕೊಂಡು ಕಾಲ್ ಸೈಡ್ ಟ್ರೇಡಲ್ಲಿ ಫಿನಿಶ್ ಆಗ್ತಿದೆ. ಬಟ್ ಏನಂದರೆ ಪುಟ್ ಸೈಡ್ ಟ್ರೇಡ್ ಏನಕ್ಕೆ ಮಾಡಿದ್ದೀನಿ, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ನೀವು. ಪುಟ್ ಸೈಡ್ ಟ್ರೇಡ್ ಮಾಡಲಿಕ್ಕೆ, ಬಿಕಾಸ್ ಮಾರ್ಕೆಟ್ ಇಷ್ಟು ದೂರದಿಂದ ಟ್ರಾವೆಲ್ ಮಾಡಿದೆ. ಸೊ ಇದು ನನ್ನ ರೆಸಿಸ್ಟೆನ್ಸ್ ಝೋನು. ಮಾರ್ಕೆಟ್ ಇಲ್ಲಿ ನಿತ್ಯ ನಿಲ್ಲಬೇಕು. 1 ಕ್ಯಾಂಡಲ್ ನಿಲ್ಲಿ, 2 ಕ್ಯಾಂಡಲ್ ನಿಲ್ಲಿ, 3 ಕ್ಯಾಂಡಲ್ ನಿಲ್ಲಿ, ನಿತ್ಯ ನಿಲ್ಲುತ್ತೆ ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಲೈನಲ್ಲಿ. ಸೊ ಅದಕ್ಕೆ ನಾನು ತಗೊಂಡೆ. ನನಗಿಲ್ಲಿ ಆಲ್ಮೋಸ್ಟ್ 15-16 ಪಾಯಿಂಟ್ ಕ್ಯಾಪ್ಚರ್ ಕೂಡ ಆಯಿತು. ಹಾಗೇ ನಾನು ಹೋಲ್ಡ್ ಮಾಡಿಲ್ಲ. ರೀಸನ್ ಕೂಡ ಅಷ್ಟೇ, ಮಾರ್ಕೆಟು ಸಪೋಸ್ ಇಷ್ಟು ದೂರದಲ್ಲಿ ಬಂದು ಇಲ್ಲೇ ನಿಂತಿದ್ದರೆ ದೇರ್ ವಿಲ್ ಬಿ ಹೈ ಪ್ರಿಡಿಕ್ಷನ್ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಫಾಸ್ಟ್ ಅಂತ. ಸೊ ಇಲ್ಲಿ ಬಂದು ನಿಂತಾಗ ನನ್ನ ಅಂದ್ಕೊಂಡಿದ್ದೆ ಅನಿಸಿಕೆ ಇವತ್ತು ಸೈಡ್ ವೇಸ್ ಆಗ್ಬೋದು, ಸೈಡ್ ವೇಸ್ ಆಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ರೀಸನ್ಗೆ ನಾನೇನು ಮಾಡಿದೆ, ವೆಯ್ಟ್ ಮಾಡಿದೆ. ಬಟ್ ಏನಂದರೆ ಸೆಕೆಂಡ್ ಟ್ರೇಡ್ನ, ಇಲ್ಲಿಂದ ಈ ಟ್ರೇಡ್ನ ವೆರಿ ಈಸಿ ಟ್ರೇಡು. ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ ತುಂಬ ಜನ ಇಲ್ಲಿ ಕ್ಯಾಪ್ಚರ್ ಮಾಡಿರ್ತೀರಾ ಅಂತ. ಸೊ ಒಂದು ಸ್ಕ್ರೀನ್ಶಾಟ್ ಕಳಿಸ್ಕೊಡಿ, ನಿಮ್ದು ಏನೋ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ. ಐ ನೋ ದಟ್, ಬಿಕಾಸ್ ಪಿಕ್ಚರ್ ಪರ್ಫೆಕ್ಟಾಗಿ ನಾನು ಏನು ಹೇಳಿದ್ದೆ ನಿನ್ನೆ ಕಾನ್ಸೆಪ್ಟ್ ಪ್ರಕಾರ, ಅದ್ರ ಪ್ರಕಾರನೇ ನಿಮಗೆ ಡೌನು ಬ್ರೇಕ್, ಪುಲ್ ಬ್ಯಾಕು, ಬ್ರೇಕ್ ಡೌನು. ಸೊ ಹಾಗೆ ಆಗುತ್ತೆ ಅಂತ. ಸೇಮ್ ಟು ಸೇಮ್ ಲಾಜಿಕ್ಕು. ಹೈಯರ್ ಟೈಮ್ ಫ್ರೇಮಲ್ಲಿ ದಿಸ್ ವಾಸ್ ದ ಲಾಸ್ಟ್ ಬಯರ್ ಹೋಪ್ ಝೋನ್. ಇವತ್ತು ಮಾರ್ಕೆಟ್ ಅದೇ ಹೋಪ್ ಝೋನಿಂದ ಮಾರ್ಕೆಟು ಬೈಯಿಂಗ್ ಸೈಡ್ ಹೋಗಿತ್ತು, ಓಕೆನಾ. ದಿಸ್ ವಾಸ್ ದ ಲಾಸ್ಟ್ ಬಯರ್ ಹೋಪ್ ಝೋನ್. ನೀವು ನೋಡೋದಾದರೆ ಇಲ್ಲಿಂದ 3-4 ಸಲ ಸಪೋರ್ಟ್ ತೊಗೊಂಡು ಹೋಗಿತ್ತು. ಸೊ ನಿನ್ನೆನೂ ಸೇಮ್ ಲೆವೆಲಿಂದ ಸಪೋರ್ಟ್ ತೊಗೊಂಡಿತ್ತು ಮಾರ್ಕೆಟ್. ಸೊ ಇವತ್ತೇನಾದರೂ ಮಾರ್ಕೆಟ್ ಈ ಲೆವೆಲ್ನ ತೆಗೆದ್ರೆ ಈ ಕ್ಯಾಂಡಲು ವೆರಿ ಈಸಿಯಾಗಿ ಗೊತ್ತಾಗುವಂಥ ಕ್ಯಾಂಡಲು. ಅದಕ್ಕೇ ಹೇಳಿದ್ದು ನಿಮಗೆ ಹೈಯರ್ ಟೈಮ್ ಫ್ರೇಮ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಲೋಯರ್ ಟೈಮ್ ಫ್ರೇಮಲ್ಲಿ ನಮಗೆ ಕಾಣೋದಿಲ್ಲ. ಈಗ ಹೈಯರ್ ಟೈಮ್ ಫ್ರೇಮಲ್ಲಿ ಕಳೆದ 3-4 ದಿನದ್ದು ಏನಾಗಿದೆ ಚಾರ್ಟ್ ನನ್ನ ಕಣ್ಮುಂದೆ ಇದೆ ಅಲ್ವಾ. ಎಕ್ಸಾಕ್ಟಾಗಿ 3-4 ದಿನದಲ್ಲಿ ಏನಾಗಿದೆ ಮಾರ್ಕೆಟಲ್ಲಿ, ಏನಾಗ್ಬೋದು ಅಂತ. ಸೊ ಅದನ್ನೇ ನಾನು ಸ್ಟೂಡೆಂಟ್ಸ್ಗೂ ಕೂಡ ಇದೇ ಹೈಯರ್ ಟೈಮ್ ಫ್ರೇಮಲ್ಲಿ ಲಾಜಿಕಲ್ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಅವ್ರಿಗೊಂದು ಐಡಿಯಾ ಸಿಗುತ್ತೆ ಮಾರ್ಕೆಟ್ ಏನಾಗ್ಬೋದು, ಎಂತ ಆಗ್ಬೋದು ಅಂತ. ಸೊ ಈ ಹೈಯರ್ ಟೈಮ್ ಫ್ರೇಮ್ ಲಾಜಿಕ್ಕು ನಿಮಗೆ ಯಾವುದೇ 1 ಮಿನಿಟಲ್ಲಿ ಇಲ್ಲ 3 ಮಿನಿಟ್ಸಲ್ಲಿ ಇಲ್ಲ 5 ಮಿನಿಟ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳಿದ್ದು, ಚಾರ್ಟ್ ಇದ್ದರೆ ಆಲ್ವೇಸ್ ನಮಗೆ ಈಸಿ ಟು ಟ್ರೇಡ್ ಅಂತ. ನಿಮ್ಗೆ ಹೇಳ್ಬೇಕಂದ್ರೆ ಲಾಸ್ಟು
ಒಂದು 6-7 ಡೇಸಿಂದ ಐ ಜಸ್ಟ್ ಕಂಟಿನ್ಯೂಸ್ ಆಗಿ ಈ ಹೈಯರ್ ಟೈಮ್ ಫ್ರೇಮ್ ನೋಡಿಕೊಂಡೆ ಟ್ರೇಡ್ ಮಾಡ್ತಿದ್ದೀನಿ. ಮೊನ್ನೆ ಒಂದು ಲಾಸ್ ಆಗಿದೆ ಅಷ್ಟೇ. ಸೊ ಅದು 12,000 ರೂಪಾಯಿ ಲಾಸ್ ಆಗಿತ್ತು. ಅದು ಬಿಟ್ಟರೆ ನಾನು ಲಾಸ್ ಮಾಡ್ಕೊಂಡೇ ಇಲ್ಲ. ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ ಮೇಕಿಂಗ್ ಮೀ ಪ್ರಾಫಿಟಬಲ್ ಅಂದಾಗ ಯಾಕೆ ನಾನು ಲೋಯರ್ ಟೈಮ್ ಫ್ರೇಮ್ನ ಮಚ್ ಪ್ರಿಫರಬಲ್ ಆಗಿ ನೋಡಬೇಕು? ಜಸ್ಟ್ ವೆಯ್ಟ್ ಫಾರ್ ಯುವರ್ ಲಾಜಿಕ್. ನನಗೆ ಮಾರ್ಕೆಟು ಎಷ್ಟು ದೂರನಾದರೂ ಸ್ಪೀಡ್ ಸ್ಪೈಕ್ ಆಗಿ ಬರಲಿ, ಐ ಡೋಂಟ್ ಕೇರ್. ಎಷ್ಟು ದೂರನಾದ್ರೂ ಸ್ಪೀಡ್ ಸ್ಪೈಕ್ ಡೌನ್ ಬರಲಿ, ಐ ಡೋಂಟ್ ಕೇರ್. ನನಗೇನು ಮಾರ್ಕೆಟಲ್ಲಿ ಐ ಹ್ಯಾವ್ ಎ ಲೆವೆಲ್ಸ್, ಐ ಹ್ಯಾವ್ ಫಿಬೊನಾಚಿ ಲೆವೆಲ್ಸ್, ದೀಸ್ ಆರ್ ಮೈ ಫಿಬೊನಾಚಿ ಲೆವೆಲ್ಸ್. ಸೊ ಯಾವ ಲೆವೆಲಿಗೆ ಬಂದರೆ ಏನಾಗುತ್ತೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಸೊ ಗೊತ್ತಿದ್ರೆ ಮಾರ್ಕೆಟ್ ವಿಲ್ ಬಿ ವೆರಿ ಈಸಿ ಟು ಟ್ರೇಡ್. ಓಕೆನಾ? ಸೊ ಅದು ನಿಮಗೆ ಅರ್ಥ ಆಗಬೇಕು. ಸಿಂಪಲ್ ಲಾಜಿಕ್ಕು, ಸಿಂಪಲ್ ಕಾನ್ಸೆಪ್ಟ್ ಇಟ್ಕೊಂಡೆ ಟ್ರೇಡ್ ಮಾಡ್ತಿರೋದು ನಾನು. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಟ್ರೇಡ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.